ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ರಾಜಕೀಯ ಮತ ಚಲಾವಣೆ ಮಾಡುವಂಥ ಅವಕಾಶ ನಮ್ಮ ಪ್ರಜೆಗಳಿಗೆ ಸಿಕ್ಕಿದೆ. ಅದು ದಾವಣಗೆರೆ ರಾಜಕೀಯ ರಣರಂಗ ತುಂಬ ಜೋರಾಗಿ ನಡೀತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಅದೇ ಕ್ಷೇತ್ರದಲ್ಲಿ ನಾವು ದಕ್ಷಿಣ ಭಾಗದಲ್ಲಿ ಕೆಲ ಮತದಾರರನ್ನ ನಾವು ಮಾತನಾಡಿಸಿದಾಗ ಅವರು ಏನನ್ನ ಮಾತನಾಡಿದ್ದಾರೆ ಅಂತ ನಿಮ್ಮ ಎದುರಿಗೆ ಇಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ವೀಕ್ಷಕರೇ, ಬನ್ನಿ ಕೇಳೋಣ. ಈಗ ನೋಡಬೇಕಾಗಿರೋದು ಇಡೀ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಎಲ್ಲರ ಕಣ್ಣು ದಾವಣಗೆರೆ ಕಡೆ ಇದೆ. ಈ ದಾವಣಗೆರೆಯಲ್ಲಿ ಏನಿದೆ ಅಂದರೆ ನಮ್ಮ ಹಿಂದುಳಿದ ವರ್ಗದವರು ಮುಸ್ಲಿಂ ಬಾಂಧವರ ಓಟು ಹೆಚ್ಚಾಗಿದೆ. ಇಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಅವಶ್ಯಕತೆ ಇತ್ತು. ಹಾಗಾಗಿ ಇಲ್ಲಿ ನಾಮಿನೇಷನ್ ಏನು ಮಾಡಿದರು, ಆ ನಾಮಿನೇಷನ್ ಪ್ರಕಾರ ಸಾದಿಕ್ ಪೈಲ್ವಾನ್ರವರಿಗೆ ಏನು ಮನವೊಲಿಕೆ ಮಾಡಿಬಿಟ್ಟು ಅವರಿಗೆ ಮತ್ತೆ ಪಕ್ಷದ ಕಡೆ ತಂದರು. ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಅಂದರೆ ಮುಸ್ಲಿಂ ಕ್ಯಾಂಡಿಡೇಟ್ ಬರಬೇಕಾಗಿತ್ತು ಅಥವಾ ಬೇರೆ ಯಾವುದೋ ಕ್ಯಾಂಡಿಡೇಟ್ ಬರಬೇಕಾಗಿತ್ತು ಅನ್ನೋ ಉದ್ದೇಶ ಅಲ್ಲ. ಒಳ್ಳೆಯ ಕ್ಯಾಂಡಿಡೇಟು ಈ ಸಲ ವಿಧಾನಸೌಧದಲ್ಲಿ ನಮ್ಮ ಒಂದು MLA ಆಗಿ ಇಲ್ಲಿಂದ ಬರಬೇಕಾಗಿರುವಂಥದ್ದು ನಮ್ಮ ಒಂದು ಆಸೆ. ಆ ಆಸೆ ಈಡೇರಿಸಬೇಕಾಗಿರೋದು ಏನು ಅಂತ ಅಂದರೆ ಹಲವು ಕ್ಯಾಂಡಿಡೇಟ್ಗಳು ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಬೇರೆ ಬೇರೆ ಪಕ್ಷದಿಂದ ನಿಂತಿದ್ದಾರೆ. ಅದೆಲ್ಲ ಒಗ್ಗೂಟಾಗಿ ನೋಡಿದರೆ ನಾವು ಇಲ್ಲಿ ಏನಿದೆ ಅಂದರೆ ಒಂದು ವಿಚಾರ, ನಮಗೆ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಬೇಕು ಅನ್ನೋದು ವಿಚಾರ ಅಲ್ಲ. ನಮಗೆ ಒಳ್ಳೆ ಕ್ಯಾಂಡಿಡೇಟು ಇಲ್ಲಿಂದ ಬರಬೇಕು ಅನ್ನೋದು ಒಂದು ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದರಲ್ಲಿ ಏನಿದೆ ಅಂದರೆ ಕ್ಯಾಂಡಿಡೇಟ್ ಬಂದ ಮೇಲೆ ನಮ್ಮ ಒಂದು ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದ ವರ್ಗದ ಒಂದು ಧ್ವನಿಯಾಗಿ ಬರಬೇಕು, ಅವರ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ನಮ್ಮ ಅಭಿಪ್ರಾಯ ಈ ಸಲ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಒಂದು ಕ್ಯಾಂಡಿಡೇಟ್ನ ಮತವನ್ನು ಚಲಾಯಿಸಬೇಕು. ಅದು ನಮ್ಮ ಅಭಿಪ್ರಾಯ ಏನು ಅಂತ ಅಂದರೆ ಈ ಸಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIಯ ಅಭ್ಯರ್ಥಿಯಾದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರು ಸೂಕ್ತ ಒಂದು ಪರಿಹಾರ ಇದಕ್ಕೆ. ಏಕೆಂದರೆ ಇಂಥ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಅವಶ್ಯಕತೆ ಇದೆ. ಏಕೆಂದರೆ ಎಲ್ಲ ರೀತಿಯಲ್ಲಿ ಅವರಿಗೆ ಒಂದು ಪೊಲಿಟಿಕಲ್ ನಾಲೆಡ್ಜ್ ಇದೆ. ಅವರಲ್ಲಿ ಒಂದು ಮುಸ್ಲಿಂ ಅಥವಾ ದಲಿತ, ಹಿಂದುಳಿದ ವರ್ಗದ ಒಂದು ಧ್ವನಿಯಾಗಿ ಬರುವ ಒಂದು ನಾಯಕರು ಅವರು. ಇಂಥ ನಾಯಕರನ್ನು ನಾವೆಲ್ಲ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಗ್ಗೂಟಾಗಿ ಒಂದೇ ಮತವನ್ನು ಚಲಾಯಿಸಿ ಈ ಸಲ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕು. ಸರ್, ಚಲಾಯಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಥವಾ ನೀವು ಮನವಿ ಮಾಡ್ಕೊಳ್ತಿದ್ದೀರಾ? ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಜನಗಳ ಅಭಿಪ್ರಾಯ ನಾವು ಇಲ್ಲಿ ಪಡ್ಕೊಂಡ್ರೆ, ನೀವು ಬೇಕಾದರೆ ಅಭಿಪ್ರಾಯ ತಗೊಂಡ್ರೆ ಇಲ್ಲಿ ಬರ್ತಾ ಇರೋ ಅಭಿಪ್ರಾಯ ಒಳ್ಳೆ ಆಕಾಂಕ್ಷಿ, ಒಳ್ಳೆ ಅಭ್ಯರ್ಥಿ ಬೇಕು. SDPI ಅಫ್ಸರ್ ಅವರು ಒಳ್ಳೆ ಅಭ್ಯರ್ಥಿ. ಏಕೆಂದರೆ ಈ ಸಲ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಏನು ಪಾಠ ಕಲಿಸ್ತೀವಿ ಆ ಪಾಠ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಒಂದು ಪಾಠ ಆಗಿರುತ್ತೆ. ಈ ಪಾಠದಿಂದ ಮುಸ್ಲಿಂನ ಒಂದು ಶಕ್ತಿ, ಹಿಂದುಳಿದ ವರ್ಗದ ಒಂದು ಶಕ್ತಿಯನ್ನು ನಾವು ತೋರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲ ಸರ್, ಈಗ ಕಣದಲ್ಲಿ BJP ಶ್ರೀನಿವಾಸ್ ದಾಸ್ ಕರಿಯಪ್ಪರು ಇದ್ದಾರೆ, ಅವ್ರಿಗೂ ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ಈಗ ನೀವು ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಅಂದರೆ SDPIಗೆ ನೀವು ಮತ ಹಾಕ್ಬೇಕಂತ ಹೇಳಿ ಅವರಿಗೆ 100% ಮತ ಬಂದು ಗೆಲ್ತಾರಾ? ನಮ್ಮ ಕರ್ತವ್ಯ, ನಮ್ಮ ಕೆಲಸ ಮತ್ತು ಹಾಗೂ 35 ವರ್ಷದಿಂದ ಹಿಂದೂಸ್ತಾನದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಧ್ವನಿಯಾಗಿ ಎತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಆ ಧ್ವನಿಯನ್ನು ಮುಂದೂಡಿಸಬೇಕು ಅಂದರೆ SDPIಗೆ ಮತ ಚಲಿಸಬೇಕು. ಇದನ್ನು ನೋಡಿಬಿಟ್ಟು ಜನಗಳು ಮತ ಕೊಡ್ತಾರೆ ಅಂತ ನಮಗೆ ಒಂದು ಆಸೆ ಇದೆ. ಮತ್ತು ಈ ಕೆಲಸ ಕಾರ್ಯಗಳನ್ನು ನೋಡಿ ಇಲ್ಲಿ ಯಾವುದೇ ಒಂದು ಪಕ್ಷದಲ್ಲಿದ್ದು ದುಡ್ದು ಸ್ವಂತ ಕೆಲಸಕ್ಕೋಸ್ಕರ ಯಾರು ಇಲ್ಲಿ ಪಕ್ಷದಲ್ಲಿ ಮಾಡ್ತಾ ಇಲ್ಲ. ನಮ್ಮ ಒಂದು ಅಭಿಪ್ರಾಯ SDPI ಸೂಕ್ತ ಪರಿಹಾರ. SDPIನ ಗೆಲ್ಲಿಸಿದ್ರೆ ನಮ್ಮ ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.